ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡುವ. ಇವತ್ತು ನಾವು ಮುಲ್ಕಿಗೆ ಹೊರಟಿತ್ತು. ಮುಲ್ಕಿಯಿಂದ ಎಲ್ಲಿಗೆಲ್ಲ ಹೊತ್ತಂತ ಹೇಳಿ ತೋರಿಸ್ದೆ ಬನ್ನಿ. ಕಾಂಬ ಬೆಳಗ್ಗೆ 7 ಗಂಟೆಗೆ ಮುಲ್ಕಿಗೆ ಹೊರಟು ಅಪ್ಪ ಅಮ್ಮಂಗೆ ಬಾಯ್ ಹೇಳ್ಕೊಂಡು ಅಲ್ಲಿಂದ ಸೀದಾ ಹೊರಟು ಮತ್ತು ನಾವು ಟೋಲ್ ಪಾಸ್ ಮಾಡಿ ಕಡೆಗೆ ಹಿಂಗೆ ಮುಂದೆ ಹೋತಾ ಮಾಬುಕಳ್ಳ ಬ್ರಹ್ಮಾರ ಅನ್ಕೊಂಡು ಹೋಗಿ ಸೀದಾ ನಾವು ಎತ್ಕೊಂಡು ಮುಲ್ಕಿಗೆ ಹೋಯ್ತು. ನಾನು ಹೇಳೋದು ಸ್ವಲ್ಪ ಲೇಟ್ ಆಯಿತು, ಇಲ್ದಿದ್ರೆ ಬೇಗ ಎದ್ದಿದ್ರೆ ಅಲ್ಲಿ ಮಾಬುಕಳ್ದ ಹತ್ರ ಒಂಚೂರು ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡು ಹೋಗೋದು ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಿತ್ತು. ಆರೆ ಇಲ್ಲ, ಒಂಚೂರು ಎದ್ದ ತಡಪ್ಕೋಸ್ಕರ ಎಂತ ಮಾಡೋಕ್ಕಾಗಿಲ್ಲ, ಸೀದಾ ಹೋಯ್ತು. ಆರು ಹೊತ್ತಿಗೆ ನಾನು ಅಂದ್ಕೊಂಡೆ ಬಪ್ಪನಾಡಿಗೆ ಹೋಗಿ ಬರಕ್ಕೆ ಅಂದ್ಕೊಂಡು ಅದು ಮಿಸ್ ಹೊಡಿತು. ನನಗೆ ಯಾವತ್ತೋ ಇಂದ ಆಸೆ ಬಪ್ಪನಾಡಿಗೆ ಹೊಯ್ಕ ಡೋಲ್ ಕಾಣ್ಕಲ್ಲಿ ದೊಡ್ಡದು ಅಂದ್ಕೊಂಡು. ಆರೆ ಆಯಿಲ್ಲ, ಇನ್ನು ಕಾಲ ಕೂಡಿ ಬರಲ್ಲ, ಯಾವತ್ತು ಬತ್ತಂತ ಹೇಳಿ ಕಾಣ್ಕ ಎಂತ ಮಾಡೋಕ್ಕೂ ಆತಿಲ್ಲ. ದೇವ್ರು ಕರ್ಕೊಂಬತ್ತಿಗೆ ನಾವು ಹೊಯ್ಕಂದ್ರಲ್ಲ, ಹಾಗೆ ಇದು ನನಗಿನ್ನು ದೇವ್ರು ಆಫರ್ ಕೊಡಲ್ಲ ಬಪ್ಪನಾಡಿಗೆ ಬಾ ಅಂದ್ಕೊಂಡು ಕಂಬ ಯಾವತ್ತು ದೇವ್ರು ಕರೀತ್ರ ಆವತ್ತು ಹೋಪ ಅಂದ್ಕೊಂಡಿದ್ದೆ. ಕಾಣಿ ಇದೆ ಮಾಬುಕಳದಲ್ಲಿ ಸೀನರಿ ಒಳ್ಳೆ ಆಯಿತು ಬೆಳಗ್ಗೆ ಮುಂಚೆ ಹೋಪಕ್ಕೆ. ಇನ್ನೂ ಬೆಳಗ್ಗೆ ಎದ್ದಿರೆ ಇನ್ನೂ ಒಳ್ಳೆ ಸೀನರಿ ಸಿಗ್ತಿದ್ದಿತ್ತು, ಆದರೆ ಮಿಸ್ ಆಯಿತು. ಇರಲಿ, ನೆಕ್ಸ್ಟ್ ಟೈಮ್ ಕಾಂಬ. ಕಾಣಿ ನಮ್ಮ ಮಾಬುಕಳ ಬ್ರಿಡ್ಜ್ ಇದೆ, ಒಳ್ಳೆ ನೀರಿತ್ತು, ಮಳೆಗಾಲದಲ್ಲಿ ಇನ್ನೂ ತುಂಬತ್ತು. ಅದು ಕಾಂಬಕ್ಕೆ ಒಂಥರ ಖುಷಿ. ಹಾಗೆ ನಾವು ಉಡುಪಿ ಎಲ್ಲ ಮುಗಿಸ್ಕೊಂಡು ಮುಲ್ಕಿಗೆ ಬಂತು. ಮುಲ್ಕಿ ದಾರಿ ಅಂದರೆ ಒಳದಾರಿ ನಮ್ಮದು ದೇವಸ್ಥಾನ ಇಪ್ಪದು ಒಂಥರ ಕಾಡಿಗೆ ಹೋದಂಗೆ ಆಯ್ತು. ಒಳ್ಳೆ ಇತ್ತು ಪ್ಲೇಸ್. ನೀವು ಒಂದ್ಸಲ ವಿಸಿಟ್ ಮಾಡಿ, ಅಲ್ಲಿ ಮುಲ್ಕಿ ದೇವ್ರ ದರ್ಶನವೂ ಪಡೀನಿ. ಕೇಂಡದೆಲ್ಲ ಆತ್ತಂತ್ರ ನಮಗೆಲ್ಲ ಆಯ್ತು. ನೀವು ಕೇಳ್ಕಣಿ, ನಿಮಗೂ ಒಳ್ಳೇದಾಗಲಿ. ಕೋಟದಿಂದ ಮುಲ್ಕಿಗೆ ಹೊಪತ್ತಿಗೆ ಸೀರೆ ಉಡ್ಕೊಂಬಕ್ಕೆ ಮನ್ಸು ಬರಲ್ಲ, ಅದಕ್ಕೆ ಡ್ರೆಸ್ ಹಾಕೊಂಡು ಹೋದೆ. ಮತ್ತು ಅಮ್ಮನ ಕಸಿನ್ ಮನೆಗೆ ಹೋಗಿ ಅಲ್ಲ ಸೀರೆ ಉಡ್ಕೊಂಡು ಹೋಪ ಅಂದ್ಕೊಂಡು ಅವ್ರ ಮನೆಗೆ ಹೋಯ್ತು. ಅಲ್ಲ ಅವರು ನಮ್ಮ ದೇವ್ರ ಪ್ರಸಾದ ಅಂದ್ಕೊಂಡು ಹಲಸಿನ ಹಣ್ಣು, ಅವಲಕ್ಕಿ, ಉಪ್ಪಿಟ್ಟೆಲ್ಲ ಕೊಟ್ಟರು. ಅದೆಲ್ಲ ತಿನ್ಕೊಂಡು ಡ್ರೆಸ್ ಅಂದರೆ ಸೀರೆ ಎಲ್ಲ ಉಡ್ಕೊಂಡು ಕಡೆಗೆ ನಾವು ದೇವಸ್ಥಾನದಲ್ಲೂ ದೇವ್ರ ದರ್ಶನ ಪಡೀತು. ಯೂಟ್ಯೂಬ್ ಆಗುತ್ತೆ ನೀವು ಗೊತ್ತಾಗೋಣ. ದೇವ್ರ ದರ್ಶನ ಎಲ್ಲ ಮುಗಿಸ್ಕಂತು ಅಲ್ಲ ನರಸಿಂಹದೇವರು, ಹಾಗೆ ನಮ್ಮದು ಗುರುಗಳಿದು ವೇದವ್ಯಾಸ ದೇವರು ಅವ್ರದ್ದೆಲ್ಲ ದರ್ಶನ ಪಡ್ಕೊಂಡು ನಾವು ಹೊರಗೆ ಶಿವಾಳ ಕುಡಿವ ಅನ್ಕಂತ. ಅಷ್ಟರೊಳಗೆ ನಮ್ಮವರು ಬಂದರು. ಅವರು ಒಟ್ಟು ಮಾಡ್ಕೊಂಡು ಮತ್ತು ಅವ್ರ ಫ್ರೆಂಡ್ಸ್ ಇದ್ದಿರು, ಅವರೆಲ್ಲ ಒಟ್ಟು ಮಾಡ್ಕೊಂಡು ನಾವು ಶಿವಾಳ ಕುಡಿತು. ಅಲ್ಲೇ ಹೀಗೆ ಕಾಂಬತ್ತಿಗೆ ನಮಗೆ ಉಪ್ಪಿನಕಾಯಿ, ಶಿವಾಳ, ಶೇವಿಗೆ, ಹಲಸಿನ ಹಪ್ಪಳ, ಹಿಂಗೆ ಹಪ್ಪಳ ಎಲ್ಲ ಸುಮಾರು ಇದ್ದಿತ್ತು. ನಾವು ನಮ್ಗೆ ಬೇಕಾದೆಲ್ಲ ಐಟಮ್ ತಗೊಂಡು ಅಲ್ಲಿಂದ ಹೊರಡ್ತು. ಅಮ್ಮನ ಕಸಿನ್ ಆರು ಎಷ್ಟು ಪ್ರೀತಿ ಕಾಣಿ, ಬತ್ತೆ ಅಂದ್ರೂ ಕೂಡಲೇ ಬಾ ಅಂದ್ಕೊಂಡು ಹೇಳ್ರು. ತಿಂಡಿ ಎಲ್ಲ ಇದ್ದಿತ್ತು, ರೆಡಿ ಮಾಡ್ರು. ಹಿಂಗೆ ಎಲ್ಲ ಕಸಿನ್ಸ್ ಎಲ್ಲ ಒಟ್ಟಾರೆ, ಎಷ್ಟು ಗಮ್ಮತ್ತಲ್ಲ. ಇದು ಆ್ಯಕ್ಚುಲಿ ನನ್ನ ಕಸಿನ್ ಅಲ್ಲ, ನನ್ನ ಅಮ್ಮನ ಕಸಿನ್. ಆರೆ ಎಂಥ ಪ್ರೀತಿ, ಎಂಥ ಒಳ್ಳೆ ಮನಸ್ಸು, ಇಂಥ ಮನಸ್ಸು ಯಾರಿಗೂ ಇಪ್ಪುದಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸಿತ್ತು, ಪೂಜೆ ಎಲ್ಲ ಕಾಂತು, ಗುರುಗಳ ಹತ್ರ ತೀರ್ಥ ಪ್ರಸಾದ ಎಲ್ಲ ತಕಂತು. ಹಾಗೆ ದೇವಸ್ಥಾನದಲ್ಲಿ ಸಮಾರಾಧನೆ ಇದ್ದಿದ್ದು. ಹಾಗೆ ಊಟ ಮಾಡೋತ್ತಿಗೆ ಬಾಯಿಲ್ಲ ನೀರೇ ಬತ್ತು. ಎಂತಕ್ಕಂದರೆ ಎಷ್ಟು ವೆರೈಟಿ ಊಟ ಇತ್ತು. ಅದು ಕಂಡ್ರೇ ಒಂಥರ ಬಾಯಿಗೆ ರುಚಿ. ಸಮಾರಾಧನೆ ಊಟ ಅಂದ್ರೇ ಹಾಗೆ ಅಲ್ಲ. ನೀವು ಎಲ್ಲರೂ ಸಮಾರಾಧನೆ ಊಟಕ್ಕೆ ಹೊರೆ ಇಂಥದ್ದೇ ಎಲ್ಲ ಊಟ ಸಿಕ್ಕರೆ ಎಷ್ಟು ಒಳ್ಳೆ ಅತ್ತ ಅಂದ್ಕೊಂಡು ಕಂಡ್ರೇ ಗೊತ್ತಾಯ್ತು. 9ಗಂತೂ ಹೇಳೋದೇ ಬೇಡ, ಬಾಯಿಗೆ ನೀರೇ ಬತ್ತು. ಎಲ್ಲೇ ಹೋಯ್ನಿ ದೇವಸ್ಥಾನಕ್ಕೆ, ಆದರೆ ದೇವಸ್ಥಾನದಲ್ಲೂ ಊಟ ಮಾತ್ರ ಮಿಸ್ ಮಾಡಬೇಡಿ. ದೇವಸ್ಥಾನದ ಊಟ ಅಂದರೆ ಅದು ಒಂಥರ ದೇವ್ರ ಪ್ರಸಾದ ಇದ್ದಂಗೆ. ದೇವಸ್ಥಾನ ಊಟ ಮಾಡ್ರೇ ಅಷ್ಟು ಒಳ್ಳೆ ಆಯ್ತು. ನಾವು ಮನೇಲಿ ಮಾಡ್ದಂಗೆ ಆತಿಲ್ಲ.
ಮನೇಲಿ ಮಾಡ್ರೆ ಉಪ್ಪು ಕಮ್ಮಿ ಖಾರ ಜಾಸ್ತಿ ಹಂಗತ್ತಾರೆ. ದೇವಸ್ಥಾನದ ಊಟ ಅವ್ರು ಉಪ್ಪು ಕಾಣದೆ ಖಾರ ಕಾಣದೆ ಎಲ್ಲ ಮಾಡ್ತಾರಲ್ಲ, ಆದರೂ ಊಟದ ರುಚಿಯೇ ಬೇರೆ. ಎಂತ ಅಂತ್ರಿ, ಒಳ್ಳೆ ಆಗ್ತಲ್ಲ ದೇವಸ್ಥಾನದ ಊಟ. ನಾನಂತೂ ಯಾವತ್ತೂ ದೇವಸ್ಥಾನದ ಊಟ ಮಿಸ್ ಮಾಡೋದಿಲ್ಲ, ಮಿಸ್ ಮಾಡೋಕ್ಕೂ ಹೋಗ್ತಿಲ್ಲ. ಎಷ್ಟೇ ಕೆಲಸ ಇದ್ದರೂ ಎಂಥದೇ ಇದ್ದರೂ ಹಾಪಕ್ಕೆ ತಡ ಆದರೂ ಅಡ್ಡಿಲ್ಲ. ನಾನು ಕೆಲಸ ಮುಗಿಸ್ಕೊಂಡು ಹಾಪಷ್ಟರೊಳಗೆ ತಡ ಆಯ್ತು ಯಾವತ್ತೂ, ಆದರೂ ಅಡ್ಡಿಲ್ಲ. ನಾನು ದೇವಸ್ಥಾನದ ಊಟ ಯಾವತ್ತೂ ಮಿಸ್ ಮಾಡೋದಿಲ್ಲ. ಊಟ ಆಯಿತು. ಊಟ ಆದ್ಮೇಲೆ ಒಂದು ಗೋಲಿ ಸೋಡ ಕುಡಿದೊಂದು ರೂಢಿ. ನಮ್ಮೂರೆಲ್ಲ ಸಿಗೋದಿಲ್ಲ, ಆಚೆ ಉಡುಪಿ ಆಚೆಗೆ ಹೋದರೆ ಸಿಗತ್ತೆ. ಉಡುಪಿ ಆಚೆಗೆ ಹೋದಲ್ಲಿ ನಾನು ಗೋಲಿ ಸೋಡ ಯಾವತ್ತೂ ಮಿಸ್ ಮಾಡೋದಿಲ್ಲ. ಒಂಥರ ರುಚಿ, ಆದರೆ ಮೊದಲು ಸಿಗುವಂಗೆ ಈಗ ಸಿಗೋದಿಲ್ಲ, ಆರು ಅಡ್ಡಿಲ್ಲ. ಒಂಥರ ಹಳೆ ನೆನಪು, ಅದು ಕುಡುಕೆ ರುಚಿ ಆಗ್ತು. ಕಳ್ಳ ಚೂಡಿದಾರ್ ಚಿರಿಸ್ತಾ ನಾ ತೆಗೆದುಕೊಂಡು ಮಾತ್ರ ಹಂಗ ತೆಗೆದವನಕ ಹಂಗ ಸೋಮಚ್ಚದ ನಾ ಸ್ಪೀಡ್ ಮಿಗಲ್ ವಿಡಿಯೋ ಕಡ್ತಸ್ಕೊಂತಿ ಹಾಂ ತುಗಲ ಉಲ್ಲ ಚೂಸೆ ಜೋರ್ ಜಲತಿ ಮಿಗಲ ಕಿತ್ತು ವಿಡಿಯೋ ಕಳಗತ್ಸ ಗಮ್ಮತ್ ವಿಡಿಯೋ ಕಳತಿ आम्ही पुढे युट्यूबर येतात गुरस ಏವೇ ಕಡುಸ್ ವಿಡಿಯೋ ಒಳ್ಳೆ ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಹಾಗೆ ನಾವು ಮುಲ್ಕಿ ದೇವಸ್ಥಾನ ಕೈ ಮುಗ್ದು ಹಾಗೆ ನಾವು ಮುಂದೆ ಬಂತು. ಇವರಿಗೂ ಮತ್ತು ಪುನಃ ಕೆಲ್ಸಕ್ಕೆ ಜಾಯ್ನ್ ಆಯ್ತು. ಮುಲ್ಕಿಟ್ಟು ಕೋಟ ಕ್ಯಾಂಪ್ ಇದ್ದಿತ್ತು. ಕೋಟ ಅಂದರೆ ನಮ್ಮದೇ ಊರು. ಹಾಗೆ ಮುಲ್ಕಿಯಿಂದ ಕೋಟಕ್ಕೆ ಸ್ಕೂಟ್ರಲ್ಲಿ ಲಾಂಗ್ ಡ್ರೈವ್ ಬಂತು. ಪುನಃ ಹೇಳಕ್ಕೆ ಹೊರೆ ಫಸ್ಟ್ ಟೈಮ್ ಏನೋ ನಾನು ಇಷ್ಟು ಲಾಂಗ್ ಹೋಗೋದು. ಹೆಚ್ಚಂದರೆ ನಾನು ಸ್ಕೂಟ್ರಲ್ಲಿ ಕಲ್ಯಾಣಪುರ ತನಕ ಹೋಗಿದ್ದೆ, ಇಲ್ಲಾಂದರೆ ಕುಂದಾಪುರ ತನಕ ಹೋಗಿದ್ದೆ. ಅದ್ರ ಮುಂದೆ ನಾನು ಹೋಯ್ದೆ ಆಚೆ ಕುಂದಾಪುರ ಅಂದರೆ ಮರವಂತೆ ತನಕ ಹೋಗಿದ್ದೆ. ಆದರೆ ಈಚೆ ಉಡುಪಿ ಮುಂದಂದರೆ ಹೋಯಲೇ ಇಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಲಾಂಗ್ ಡ್ರೈವ್ ಹೋದ್ದು. ಪಾಯಸದ ಊಟ ಮಾಡಿಕಿ ಅಂದರೆ ಸಮಾರಾಧನೆ ಊಟ ಮಾಡಿಕಿ ಜೋರಂದರೆ ಜೋರು ನಿದ್ರೆ ಬಂತು. ಆ ಸ್ಕೂಟ್ರ್ ಬತ್ತಿದ್ನಲ್ಲ ಆರು ಕಂಟ್ರೋಲ್ ಮಾಡಿದೆ, ಆರು ಆಯಿಲ್ಲ. ಬಪ್ಪತ್ತಿಗೆ ಒಳ್ಳೆ ಮಾಡಿ ವಿಡಿಯೋ ತೆಗೆಯುವ ಅನ್ಕಂಡೆ, ಆರು ಆಯಿಲ್ಲ. ಅಷ್ಟಪ್ಪ ನಿದ್ರೆ ಬಂತು. ಅವರಿಗೆ ಹೇಳಿದೆ, ಅವರು ಕೇಂತಿದ್ದಿರ ನಿದ್ರೆ ಬತ್ತಿತ್ತಾ ಅನ್ಕೊಂಡು. ಇಲ್ಲ ನಿದ್ರೆ ಮಾಡ್ತಾ ಇಲ್ಲ ಅಂದೆ. ಆರು ನಾನು ಅಲ್ಲಲ್ಲ ಅಂದ್ಕೊಂಡು ಒಂದು ಸಣ್ಣ ಸಣ್ಣ ನಿದ್ರೆ ತೆಗೆದೆ. ಪಾಪ ಅವರಿಗೆ ಸ್ಕೂಟ್ರ್ ಬಿಡು ಭಾರಿ ಕಷ್ಟ ಆಯಿತು. ಎಂತಕ್ಕಂದರೆ ಅವ್ರ ಮಂಡಿ ಮೇಲೆ ಅಂದರೆ ಹೆಗ್ಲ ಮೇಲೆ ನಮ್ಮ ಅನ್ಕಂಡೆ. ಅವರು ಪಾಪ ಉಗುರ ಅನ್ಕೊಂಡು ಬಿಟ್ಟರು ಗಾಡಿ. ಆರು ಎಂತ ಮಾಡಿದ್ರು, ಅವ್ರಿಗೆ ಟೈಮಿಗೆ ರೀಚ್ ಆಯ್ಕಿದ್ದಿತ್ತು. ನಾನು ಅಲ್ಲೆಲ್ಲ ಸಣ್ಣ ಸಣ್ಣ ನಿದ್ರೆ ಮಾಡಿದೆ. ಮೊದಲೆಲ್ಲ ನಾನು ಹೀಗೆ ಸ್ಕೂಟ್ರಲ್ಲಿ ಹೊಪ್ಪತ್ತಿಗೆ ಯಾರು ಹೀಗೆ ಮನ್ಕೊಂಡ್ರೆ ಹಾಗೆಲ್ಲ ಮನ್ಕಂಬಕಾಗ ಎಂತಕ್ಕೆ ಹೀಗೆಲ್ಲ ಮನ್ಕಂದು ಅನ್ಕೊಂಡೆಲ್ಲ ಅನ್ಕೊಂತಿದ್ದೆ. ಇಲ್ದಿರ ಅವ್ರಿಗೆ ಹೇಳ್ತಿದ್ದೆ. ಇವತ್ತು ನಿಜ ನನಗೆ ಒಂಥರ ಶೇಮ್ ಆಯ್ತು, ಆ ಕೆಲಸ ನಾನೇ ಮಾಡಿದೆ ಅಲ್ಲ ಅನ್ಕೊಂಡು. ಎಂತ ಮಾಡೋಕ್ಕಾಗಿಲ್ಲ, ಇರಲಿ, ಇಂಥದ್ದು ತಪ್ಪು ನಾನು ಮಾಡೋದಿಲ್ಲ, ನೀವು ಮಾಡಬೇಡಿ ಕಾಣಿ. ಬಪ್ಪನಾಡು ಇದೇ ನಾನು ಹೇಳೋದು, ಹೊಯ್ಕ ಅನ್ಕೊಂಡು. ಯಾವತ್ತು ಹೋತ್ ನಂಗೆ ಗೊತ್ತಿಲ್ಲ, ಕಾಂಬ ಯಾವತ್ತು ಹೋತೆ ಅಂತೇಳಿ. ಹೋದಲ್ಲಿ ನಿಮಗೆ ಖಂಡಿತ ವಿಡಿಯೋ ಮಾಡ್ತೆ. ಹಂಗೆ ನಾವು ನಮ್ಮದು ದೇವಸ್ಥಾನಕ್ಕೆ ಬಂತು, ರೀಚ್ ಆಯಿತು. ನಮ್ಮ ದೇವಸ್ಥಾನದಲ್ಲಿ ಕೃಷ್ಣ ಮತ್ತು ಹನುಮಂತ ಇರ್ಬೋದು. ಅಲ್ಲೂ ಅವ್ರದ್ದೆಲ್ಲ ಕೆಲಸ ಮುಗಿಸಿ ಆದಮೇಲೆ ಅವರಿಗೆ ನಾನು ಮನೆಗೆ ಕರ್ಕೊಂಡು ಬಂದೆ. ಕೋಟದಿಂದ ನಮ್ಮ ಮನೆಗೆ ಒಂದು ಅರ್ಧ ಕಿಲೋಮೀಟ್ರ್ ಇಪ್ಪಕ್ಕೆ ಸಾಕು. ಅವ್ರ ಜೊತೆಗೆ ಒಂದು ರೈಡ್ ಹೋತಲ್ಲ, ಹಾಗೆ ಅವರಿಗೂ ನಾನು ಕರ್ಕೊಂಡು ಬಂದೆ. ಒಳ್ಳೆ ಗಮ್ಮತ್ತಾಯ್ತು. ಅಂದರೆ ನಂಗೆ ಅಪರೂಪಕ್ಕೆ ಸಿಗೋದಲ್ಲ, ಸಿಗದಲ್ಲೇ ನಾವು ಎಂಥವ್ರು ತಿರ್ಗೋದು ಹಾಗೆ ಹೀಗೆ ಅಂದ್ಕೊಂಡು ಒಂಥರ ಗಮ್ಮತ್ತು ಮಾಡೋದು.
ಸುಮಾರು ದಿನದ ಮೇಲೆ ನಮ್ಮವರು ನನಗೆ ಹೊರಗೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲಿಗಂತ ಹೇಳಿ ಗೊತ್ತಿಲ್ಲ, ಕರ್ಕೊಂಡು ಹೋದ ಮೇಲೆ ಸರ್ಪ್ರೈಸ್ ಅನ್ಕೊಂಡು ಹೇಳಿದ್ರು. ನನಗೆ ಬೀಚಿಗೆ ಹೋಗ್ಬೇಕಂತಿತ್ತು, ಕಾಂಬ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಅಂತೇಳಿ. ಸ್ಟಾರ್ಟ್ ಆಯ್ತು ನಮ್ಮ ರೈಡು. ಕಾಂಬ ಎಲ್ಲಿ ಕರ್ಕೊಂಡು ಹೋಗಿದ್ದ. ಫೈನಲಿ ಬೀಚಿಗೆ ಕರ್ಕೊಂಡು ಹೋಗ್ತಿದ್ರು. ಎಂತ ಚಂದ ಕಾಣಿ ನಮ್ಮ ಪಡುಕೆರೆ ಬೀಚ್. कृष्ण नहीं रामनी सीत. ನಾವೆಲ್ಲ ಸಣ್ಣಕ್ಕೆ ಪತಿ ಬೀಚಿಗೆ ಹೋಪತ್ತಿಗೆ ಮುಂಡಕ್ಕೆ ಉಪ್ಕರಿ ಇಲ್ದಿರ ಕಡ್ಲಿ ಅದೆಲ್ಲ ಹಿಡ್ಕೊ ಹೋಗ್ತಿತ್ತು. ಈಗ ನಾವು ಸಡನ್ನ ಹೋಗೋದಂದರೆ ಅದೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟ್ರೊಳಗೆ ಟೈಮ್ ಇದ್ದಿಲ್ಲ. ಅದಕ್ಕೆ ಅಲ್ಲೇ ಒಂದು ಹತ್ತಿರ ಅಂಗಡಿ ಇದ್ದಿತ್ತು, ಅಲ್ಲೇ 2 ಜ್ಯೂಸ್ ತಗೊಂಡು ಸುಮಾರು ಟೈಮ್ ಆಯ್ತು. ಲೇಸ್ ತಿಂಬುಕಾಗ 6 ಅಡ್ಡಿಲ್ಲ ಅನ್ಕೊಂಡು ಸುಮಾರು ಟೈಮ್ ಆಯ್ತು ಅನ್ಕೊಂಡು ಒಂದು ಲೇಸ್ ಪ್ಯಾಕೆಟ್ ತಕಂತು. ಮತ್ತು ಬೀಚಿಗೆ ಹೋದಲ್ಲ ಕಸ ಅಲ್ಲಲ್ಲೇ ಹಾಕಬೇಡಿ, ಅಲ್ಲೇ ಒಂದು ಕಸದ ತೊಟ್ಟಿ ಕಣಂಗೆ ಮಾಡಿರೋ ತೋರಿಸ್ದೆ ಅದು ಹೆಂಗಿತ್ತು ಅಂಥೇಳಿ. ಇದರಲ್ಲೇ ಕಸ ಹಾಕಿ ಬೀಚ್ ಸ್ವಚ್ಛ ಇಡಿ. ನಮ್ಮದೇ ಮನೆ ಹಾಗೆ ಅಲ್ಲ ನಮ್ಮ ಬೀಚ್ ಕೂಡ. ಅಲ್ಲೇ ಕಸವೆಲ್ಲ ಬಿಸಾಕಿ ಎಂತ ಗಲೀಜು ಮಾಡ್ತೀರಿ, ಅಲ್ಲ ಒಂದು ಕಸ ಎಲ್ಲ ಹಾಕೋಕೆ ಹೊಯ್ಬೇಡಿ. ಹಿಂಗೆ ಯಾರಾದ್ರು ಸಡನ್ನಾಗಿ ಮಾತಾಡಂದ್ರೆ ನಂಗೆ ಮಾತಾಡೋ ನಾಚಿಕೆ ಆಯ್ತು. ಹಾಗೆ ನಮ್ಮವ್ರು ಒಂಚೂರು ಮಾತಾಡು ನಾನು ವಿಡಿಯೋ ಮಾಡ್ತೇನೆ ಅಂತಂದರೆ ಅದಕ್ಕೆ ನಾನಿಲ್ಲೊಂದು ಮಂಗನಾಸ ಮಾಡಿದೆ. ಎಲ್ಲಿಗೂ ನಮಸ್ಕಾರ. ಇದು ನಮ್ಮದು ಕೋಟ ಪಡುಕೆರೆ ಬೀಚ್. ಇಲ್ಲಿಂದ ನಮ್ಮ ಮನೆಗೆ 2 ಕಿಲೋಮೀಟರ್ ಇರ್ಬೋದು. ಎಲ್ಲರೂ ಬನ್ನಿ, ಈ ಬೀಚಿಗೆ ಒಳ್ಳೆ ಇತ್ತು, ತುಂಬ ವಿಶಾಲ ಇತ್ತು, ಕೂತ್ಕೊಂಡ್ಗೆಲ್ಲ ಪ್ಲೇಸ್ ಇತ್ತು. ಕಲ್ ಮೇಲೆ ಕೂತ್ಕೊಂಡಕ್ಕೆ ಇಲ್ಲ ಚಾರು ವ್ಯವಸ್ಥೆ ಇತ್ತು. ನನಗೆ ಈ ಥರ ತಿಂಡಿಯೆಲ್ಲ ತಿಂದರೆ ಅಲ್ಲಲ್ಲೇ ಬಿಸಾಕಬೇಡಿ, ಅಲ್ಲೊಂದು ಒಳ್ಳೇದು ಕಸದ ಬುಟ್ಟಿ ಮಾಡಿರೋ ಅಲ್ಲಿಗೆ ಹಾಕಿ ಕಸನ್ನೆಲ್ಲ. ಬೀಚ್ ಸ್ವಚ್ಛ ಇಡಿ. ಮಲಯಾಳ ಅಂತಲ್ಲ, ಮಲಯಾಳ ಸಾಗ ಜನ ಇವ್ರಿಗೆ ತುಂಬ ನಾಚಿಕೆ ಆಗ್ತಿತ್ತು. ನಮ್ಗೆ ಕನ್ನಡ ಬರ್ತಿಲ್ಲ ಅಂದ್ರೆ ನಾನು ಮರ್ಯಾದೆ ತೆಗಿತಾರೆ, ಚೂರು ಮಾತಾಡ್ತಾರೆ. ಮಲಯಾಳಮಲ್ಲಿ ಮಾತಾಡಿ ಅಂದರೆ ಮಾತಾಡೋದಿಲ್ಲ, ಅವ್ರಿಗೆ ಅದು ನಾಚಿಕೆ ಅಂತ. ನಮ್ಗೆ ಕಾಂಬ ನೆಕ್ಸ್ಟ್ ಅವ್ರ ಫ್ರೆಂಡ್ಸಿಗೆಲ್ಲ ಕರ್ಕೊಬಂದು ಅವ್ರು ಮಲಯಾಳಲ್ಲಿ ಮಾತಾಡೋದು ನಿಮ್ಗೆ ಹಾಕ್ತೆ. ಇವ್ರು ಕೇರಳದವ್ರು, ನಮ್ಮವ್ರೆ. ಒಳ್ಳೆ ಇತ್ತಲ್ಲ ಬೀಚ್.
ಪುನಃ ಮನೆಗೆ ಹೊರಟು ಬಂದ ಟೈಮ್ ಸಮ ಇಲ್ಲ, ಜೋರು ಮಳೆ ಹನಿತಿತ್ತು. ಮಳೆ ಬಪ್ಪ ಅಷ್ಟರೊಳಗೆ ಮನೆಗೆ ಹೋಯ್ತು. ಮತ್ತು ಇವ್ರಿಗೀಗ ಕೆಲಸಕ್ಕೂ ಜಾಯ್ನ್ ಆಯ್ತು. ಸೊ ಪುನಃ ಮನೆಗೆ ಹೊತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮುಂದೆಂಥ ವಿಡಿಯೋ ಇವ್ರ ಜೊತೆ ತೆಗು ಕರ್ಕಂಬ. ಇಲ್ಲಿರೆ ಕೈಗೆ ಸಿಗೋದಿಲ್ಲ, ಗುಡುಗುಡು ಓಡ್ತೇಕಂದ್ರು ಮೊಬೈಲಲ್ಲಿ ಹಿಡ್ಕೊಂಡ್ರೆ. ಟಾಟಾ. ಪ್ಲಾಸ್ಟಿಕ್ ಕಸನ್ನು ಇಲ್ಲೇ ಬಿಸಾಕಿ ಎಲ್ಲೆಲ್ಲೂ ಬಿಸಾಕಬೇಡಿ. ಅಲ್ಲೊಂದು ದೊಡ್ಡ ಡಬ್ಬ ಇತ್ತು. ಡಬ್ಬ ಅಂದರೆ ಒಂಥರ ರೌಂಡ್ ಶೇಪು, ಅದರಲ್ಲಿ ಬಿಸಾಕಿ. ಹಾಗೆ ನಾವು ಮನೆಗೆ ಹೊರಟು ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡಿ, ಬಪ್ಪು ದಾರಿಯಲ್ಲಿ ಸಿವಾಳದ ಅಂಗಡಿ ಇತ್ತಲ್ಲೊಂದು, ಅಲ್ಲ ಸಿವಾಳ ಕುಡ್ದು ಇಬ್ಬರಿಗೂ ಹೊಟ್ಟೆ ಕುಡಿವ ಅನಿಸ್ತು. ಆದರೆ ಬೇರೆ ಬೇರೆ ಕುಡಿವಾನು ಅನಿಸ್ತು. ಕಡಿಕಾಂಬತ್ತಿಗೆ ಅಲ್ಲಿ ಒಂದೇ ಇಪ್ಪದಂಬ್ರ ಲಾಸ್ಟ್ ಅವರು ಯಜಮಾನ್ರ ಸಿವಾಳ ತಪ್ಪಕ್ಕೆ ಹೋಯ್ರು. ಹಾಗೆ ಇದ್ರದ್ರಲ್ಲಿ ಒಂದನ್ನೇ ನಾವು ಶೇರ್ ಮಾಡ್ಕೊಂಡು ಕುಡಿತು. ಅಲ್ಲಿ ಸಣ್ಣ ಸಣ್ಣ ಇಬ್ಬರು ಮಕ್ಕಳಿದ್ರು, ಅವರು ಆಟ ಆಡ್ತಿದ್ದೀರು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕಿ ಹಾಗೆ ನಾವು ಸಿವಾಳ ಕುಡ್ದು ಅವ್ರಿಗೆ ನಾನು ದೇವಸ್ಥಾನದಲ್ಲಿ ಬಿಟ್ಟು ಹಾಗೆ ನಾನು ಮನೆಗೆ ಹೋದೆ. ಅಲ್ಲಿಂದ ಹೊರಟು ಅಮೃತೇಶ್ವರಿಗೆ ಕೈ ಮುಗ್ದು ನಾವು ಮನೆ ಕಡೆಗೆ ಹೊರಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಮುಂದೆ ನನ್ನ ವಿಡಿಯೋ ಕಾಣ್ಕಂಡ್ರೆ ಸಬ್ಸ್ಕ್ರೈಬು ಮಾಡಿ. ಸಬ್ಸ್ಕ್ರೈಬ್ ಮಾಡಲಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಂಡು ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಿದ್ದೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.